ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗುವಂತಹ ಆಸೆ ತವಕವನ್ನ ಕೆಲವರು ವ್ಯಕ್ತಪಡಿಸ್ತಾ ಇರೋ ಬೆನ್ನಲ್ಲೇ ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆನೇ ಇಲ್ಲ. ನಮ್ಮ ಪಕ್ಷದಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಕೂಡ ಇಲ್ಲ. ಬಿಜೆಪಿ ಯಾವ ಲೆಕ್ಕಾಚಾರ ಹಾಕಿದ್ರೂ ಕೂಡ ಸರ್ಕಾರ ಬೀಳಲ್ಲ. ಸರ್ಕಾರದ ಆಯುಷ್ಯ ಗಟ್ಟಿ ಇದೆ ಅಂತ ಹೇಳ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್. ಇಲ್ಲ ಯಾರೇನು ಮಾತಾಡಿದ್ದಾರೆ, ಬಟ್ ಅವರು ವೈಯಕ್ತಿಕ ವಿಚಾರ. ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರಲಿ, ನಮ್ಮ ಹೈಕಮಾಂಡ್ನಲ್ಲಾಗಿರಲಿ, ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ ಸಿ ಎಂ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ. ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ. ಯಾರು ಮಾತಾಡಿದ್ರೆ ಇಟ್ ಇಸ್ ಓನ್ಲಿ ದೇರ್ ಇಂಡಿವಿಜುವಲ್ ಒಪಿನಿಯನ್. ಇಟ್ಸ್ ನಥಿಂಗ್ ಟು ಡು ವಿತ್ ದ ಪಾರ್ಟಿ, ನೈದರ್ ವಿತ್ ದಿ ಹೈಕಮಾಂಡ್. ಆ ಥರದ ಚರ್ಚೆಗಳಾದರೂ ಏನಾದರೂ ಇದೆಯಾ? ಯಾಕೆ ಈ ಥರದ್ದು ಚರ್ಚೆ ಆರಂಭವಾಗಿದೆ ಅಂತ ಅಲ್ಲ, ಐಡಿಯಾ ಇಲ್ಲ, ಸತ್ವಾಗ್ಲೂ ಐಡಿಯಾ ಇಲ್ಲ. ಯಾಕಂದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣ ಕೂಡ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಹೈಕಮಾಂಡ್ನಿಂದ ಸಂಪೂರ್ಣವಾದಂಥ ಬೆಂಬಲದಂಥ ಸ್ಪಷ್ಟೀಕರಣ ಮಾಧ್ಯಮದಲ್ಲೇ ಆಗಿದೆ. ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನೇ ನೀವು ಕೇಳಬೇಕು ಅದನ್ನು. ಸೊ ಐ ಆಮ್ ರಿಯಲಿ ನಾಟ್ ಅವೇರ್ ಆಫ್ ದಿಸ್. ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್, ದೀಪಾವಳಿ ಒಳಗೆ ಸರ್ಕಾರನ ಬೀಳುತ್ತಾ ಅಂತ ಹೇಳಿ. ಅಲ್ಲ, ಬಿ ಜೆ ಪಿಯವರಿಗೆ ದೀಪಾವಳಿ ಒಳಗೆ ಬೀಳ್ತದೋ, ದೀಪಾವಳಿ ಆದಮೇಲೆ ಬೀಳ್ತದೋ, ಅದಕ್ಕೆ ನಾವು ಹೆಂಗೆ